ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರ ಮೇಲೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಗೂಂಡಾಗಿರಿ ನಡೆಸಿದ್ದಾರೆ. ತಾಯಿಯ ಚಿಕಿತ್ಸೆಗೆ ವೈದ್ಯರು ಸರಿಯಾಗಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಧುಕೇಶ್ವರ, ಡಾಕ್ಟರ್ ಬಾಲಚಂದ್ರ ಭಟ್ ಹಾಗೆ ಸಿಬ್ಬಂದಿ ರಾಹುಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಇನ್ನು ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಟಿಎಸ್ಎಸ್ ಆಸ್ಪತ್ರೆಯ ಸಿಸಿಟಿವಿ ಫುಟೇಜ್ಗಳು ಇವು ತಮ್ಮ ತಾಯಿಯ ಚಿಕಿತ್ಸೆಗೆ ಅಂತ ಹೇಳಿ ಬಂದಿರ್ತಾರೆ. ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆ ಈ ಸಂದರ್ಭದಲ್ಲಿ ವೈದ್ಯರ ಮೇಲೆ ಗೂಂಡಾಗಿರಿ ವರ್ತನೆಯನ್ನ ಪ್ರದರ್ಶಿಸಿದ್ದಾರೆ ಅನ್ನುವ ಆರೋಪ, ಜೊತೆಗೆ ಅದಕ್ಕೆ ಪುಷ್ಟಿ ನೀಡುವ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ಗಮನಿಸಬಹುದಾಗಿದೆ. ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರ ಮೇಲೆ ಹಾಗೆ ಅಲ್ಲಿನ ಒಬ್ಬ ಸಿಬ್ಬಂದಿಯ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ, ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಲಿಲ್ಲ ಅಥವಾ ಸ್ಪಂದಿಸಲಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಅನಂತಕುಮಾರ್ ಹೆಗಡೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಧುಕೇಶ್ವರ ಹಾಗೆ ಡಾಕ್ಟರ್ ಬಾಲಚಂದ್ರ ಭಟ್ ಮೇಲೆ ಹಾಗೆ ಆಸ್ಪತ್ರೆಯ ಓರ್ವ ಸಿಬ್ಬಂದಿ ರಾಹುಲ್ ಎಂಬಾತನ ಮೇಲೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹಲ್ಲೆಯನ್ನ ನಡೆಸಿರುವ ಆರೋಪ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ರಿ. ಇನ್ನು ದೃಶ್ಯದಲ್ಲಿ ಏನು ಗಮನಿಸ್ತಿದ್ದೀರಿ, ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರ ಮೇಲೆ ಹಾಗೆ ಅಲ್ಲಿನ ಸಿಬ್ಬಂದಿಯೊಬ್ಬರ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ, ಯಾವ ಮಟ್ಟಿನ ಹಲ್ಲೆಯನ್ನ ಅವರು ನಡೆಸಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಆಸ್ಪತ್ರೆಯ ಡಾಕ್ಟರ್ ಮಧುಕೇಶ್ವರ ಹಾಗೆ ಡಾಕ್ಟರ್ ಬಾಲಚಂದ್ರ ಭಟ್ ಹಾಗೆ ಅಲ್ಲಿನ ಓರ್ವ ಸಿಬ್ಬಂದಿ ರಾಹುಲ್ ಎಂಬಾತನ ಮೇಲೆ ಸಂಸದ ಅನಂತಕುಮಾರ್ ಹೆಗಡೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿದೆ.
ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆ ವೈದ್ಯರ ಮೇಲೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಗೂಂಡಾಗಿರಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದ್ದು, ತಾಯಿಯ ಚಿಕಿತ್ಸೆಗೆ ವೈದ್ಯರು ಸರಿಯಾಗಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಸಂಸದರು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಧುಕೇಶ್ವರ ಹಾಗೆ ಡಾಕ್ಟರ್ ಬಾಲಚಂದ್ರ ಭಟ್ ಹಾಗೆ ಅಲ್ಲಿನ ಸಿಬ್ಬಂದಿ ರಾಹುಲ್ ಮೇಲೆ ಸಂಸದ ಅನಂತಕುಮಾರ್ ಹೆಗಡೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ವೈದ್ಯರಿಂದ ಈ ಬಗ್ಗೆ ಇನ್ನೂ ಸ್ಪಷ್ಟನೆ ದೊರೆಯಬೇಕಾಗಿದೆ. ಅವ್ರ ಮೇಲೆ ಆರೋಪ ಕೇಳಿ ಬಂದಿತ್ತು, ಸರಿಯಾಗಿ ಸ್ಪಂದಿಸಲಿಲ್ಲ ಚಿಕಿತ್ಸೆ ನೀಡುವ ಸಲುವಾಗಿ ವೈದ್ಯರು, ಆ ಕಾರಣಕ್ಕೆ ಸಂಸದರು ಈ ರೀತಿ ಹಲ್ಲೆ ಮಾಡಲಿಕ್ಕೆ ಮುಂದಾದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇದಕ್ಕೆ ವೈದ್ಯರು ಅಂದ್ರೆ ಯಾರ ಮೇಲೆ ಆರೋಪ ಕೇಳಿ ಬಂದಿದೆ ಅವ್ರು ಏನ್ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಸಿಚುಯೇಷನ್ ಹಾಗಿದ್ದಿರಬಹುದು, ಅಂದ್ರೆ ತಾಯಿಗೆ ಚಿಕಿತ್ಸೆ ಸರಿಯಾಗಿ ನೀಡದೇ ಇದ್ದಾಗ ಕೊಂಚ ಆಕ್ರೋಶ ಆಗಿರಬಹುದು. ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಅದರಲ್ಲೂ ಸಂಸದರಾಗಿ ಈ ರೀತಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿನ ಸರಿ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಇದಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ಕೂಡ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ವೈದ್ಯರ ಕಡೆಯಿಂದ ಏನಾದರೂ ಪ್ರತಿಕ್ರಿಯೆ ಲಭ್ಯವಾಯ್ತಾ? ಯಾಕಂತಂದ್ರೆ ಅವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಹಲ್ಲೆ ಮಾಡಿದ್ದು ಅನ್ನೋ ಆರೋಪ. ಸೊ ಏನ್ ಹೇಳ್ತಾರೆ ವೈದ್ಯರು ಈ ಬಗ್ಗೆ? ಮಿತಾ, ಏನು ಉತ್ತರ ಕನ್ನಡ ಸಂಸದರಾದಂತಹ ಬಿಜೆಪಿ ಸಂಸದರಂತಹ ಅನಂತಕುಮಾರ್ ಹೆಗಡೆ ವೈದ್ಯರ ಮೇಲೆ ಹಲ್ಲೆ ಮಾಡಿದ ಘಟನೆ ಈಗ ನಡೆದಿರುವಂತದ್ದು ತಡರಾತ್ರಿ ಶಿರ್ಸಿ ನಗರದ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಡಾಕ್ಟರ್ ಮಧುಕೇಶ್ವರ್ ಭಟ್, ಬಾಲಚಂದ್ರ ಭಟ್ ಮತ್ತೆ ಆ ಆಸ್ಪತ್ರೆಯ ಸಿಬ್ಬಂದಿಯಾದಂತಹ ರಾಹುಲ್ ಅನ್ನೋರ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನು ವಾಸ್ತವ ಘಟನೆ ಅಂದ್ರೆ, ಅನಂತಕುಮಾರ್ ಹೆಗಡೆ ಅವರ ತಾಯಿ ಲಲಿತಾ ಅವರಿಗೆ ಒಂದು ಚಿಕಿತ್ಸೆಗೆ ಅಂದ್ರೆ ಅವ್ರು ಬಿದ್ದು ಕಾಲು ಫ್ರಾಕ್ಚರ್ ಮಾಡಿದ ಹಿನ್ನೆಲೆ ಚಿಕಿತ್ಸೆಗಾಗಿ ಏನ್ ಟಿಎಸ್ಎಸ್ ಆಸ್ಪತ್ರೆಗೆ ಕರೆತಂದಿದ್ರು. ಈ ಸಂದರ್ಭದಲ್ಲಿ ಮಧುಕೇಶ್ವರ್ ಏನು ವೈದ್ಯರಾದಂತಹ ಮಧುಕೇಶ್ವರ್ ಆಪರೇಷನ್ ಥಿಯೇಟರ್ ಇದ್ರು. ಅನಂತಕುಮಾರ್ ಹೆಗಡೆ ಅವರ ತಾಯಿ ಚಿಕಿತ್ಸೆಗೆ ಬಂದ ವಿಷಯವನ್ನ ತಿಳಿದು ಬಂದು ಚಿಕಿತ್ಸೆಯನ್ನ ನೀಡಿ ನಂತರ ಅವರು ಫ್ಯಾಮಿಲಿ ಡಾಕ್ಟರ್ಗೆ ನಾವು ವಿಚಾರಣೆ ಮಾಡ್ಬೇಕಂತ ತಿಳಿಸಿದಾಗ ಹಿನ್ನೆಲೆಯಲ್ಲಿ ವಾಪಸ್ ಆಪರೇಷನ್ ಥಿಯೇಟರ್ಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಏನು ಅನಂತಕುಮಾರ್ ಹೆಗಡೆ ಏನು ಆಸ್ಪತ್ರೆಗೆ ಬಂದಿದ್ದಾರೆ, ಈ ತಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ಅವ್ರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಸ್ಪತ್ರೆ ಯಾವ ವೈದ್ಯರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಏನು ತಕ್ಷಣ ಹಲ್ಲೆ ಮಾಡಕ್ ಮುಂದಾದ್ರು. ಮೊದಲು ಏನು ಬಾಲಚಂದ್ರ ಭಟ್ಟಿಗೆ ಹಲ್ಲೆ ಮಾಡಿದ್ರು, ಅದಾದ ನಂತರ ಮಧುಕೇಶ್ವರ್ ಭಟ್ ಅವರು ಹೊರಗೆ ಬಂದಾಗ ಅವರಿಗೂ ಹಲ್ಲೆ ಮಾಡಿದ್ದಾರೆ. ಇವರಿಬ್ಬರಿಗೂ ಹಲ್ಲೆ ಮಾಡೋದನ್ನ ತಪ್ಸಕ್ಕಂತ ಬಂದಾಗ ಸಿಬ್ಬಂದಿಯಾದಂತಹ ರಾಹುಲ್ಗೂ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಆದ್ರೆ ಈ ಬಗ್ಗೆ ಏನು ವೈದ್ಯರು ಏನು ಹಲ್ಲೆ ಆದ ಸಂದರ್ಭದಲ್ಲಿ ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂತ ಸತ್ಯ. ಮಾರುಕಟ್ಟೆ ಠಾಣೆಗೆ ಹೋಗಿದ್ರು, ಅಲ್ಲಿ ದೂರನ್ನ ತೋರಿಸಿದ್ರು. ನಮ್ಮ ಹತ್ರ ಸಿಕ್ಕಿರಂತ ಮಾಹಿತಿಗಳ ಪ್ರಕಾರ ಮಾರುಕಟ್ಟೆ ಠಾಣೆ ಬಳಿ ವೈದ್ಯರು ಹೋಗಿರೋದು, ಅವ್ರು ದೂರನ್ನ ಕೊಡಕ್ ಮುಂದೋಗಿರೋದು ಫೋಟೋಸ್ಗಳು ಸಹ ಸಿಕ್ಕಿದೆ. ಆದ್ರೆ ಈ ಸಂದರ್ಭದಲ್ಲಿ ಏನು ಅನಂತಕುಮಾರ್ ಹೆಗಡೆ ಅವರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಅಂತ ಏನಿದ್ದಾರೆ, ಅವರು ಸಹ ಅನಂತಕುಮಾರ್ ಹೆಗಡೆ ಪರ ಅವರು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪರಸ್ಪರ ದೂರು ದಾಖಲಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಜೊತೆಗೆ ಸಾಕಷ್ಟು ಪ್ರಕರಣ ದೊಡ್ಡ ಘಟನೆ ಸಹ ಆಗತ್ತೆ, ದೊಡ್ಡ ಬೆಳವಣಿಗೆ ಸಹ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ರಾಜಿ ಸಂಧಾನಕ್ಕೆ ಮುಂದಾಗಿದ್ದಾರೆ. ತಡರಾತ್ರಿಯಿಂದ ಏನು ಬೆಳಗಿನ ಜಾವ ತನಕ ರಾಜಿಯನ್ನ ಮಾಡ್ಕೊಂಡು ಇಬ್ರು ಕಡೆಯಿಂದ ಪ್ರಕರಣನ ಕೊಡೋದ್ ಬೇಡ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಿರ್ಧಾರನ ಮಾಡಿದ್ದಾರೆ. ಆದ್ರೆ ಪ್ರಾಥಮಿಕ ಏನ್ ಸಿಸಿಟಿವಿಯಲ್ಲಿ ಇದೊಂದು ದೃಶ್ಯಗಳು ಸೆರೆ ಆಗಿದೆ. ಅನಂತಕುಮಾರ್ ಹೆಗಡೆ ಅವರು ಏನ್ ಮೊದಲು ಬಾಲಚಂದ್ರ ಭಟ್ ಅಂತ ಏನ್ ವೈದ್ಯರಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋಂಥದ್ದು, ಹೊಡಿತಾ ಇರೋದು ಸಂಪೂರ್ಣವಾಗಿ ಇದಾಗಿದೆ. ಆದ್ರೆ ವೈದ್ಯರು ಏನ್ ಅನಂತಕುಮಾರ್ ಹೆಗಡೆ ಸಂಸದರಾಗಿದ್ದಾರೆ, ಅವ್ರ ಮೇಲೆ ಏನಾದ್ರೂ ಪ್ರಕರಣ ದಾಖಲಿಸಿದ್ರೆ ಮುಂದೆ ಇದೊಂದು ದೊಡ್ಡ ಬೆಳವಣಿಗೆ ಆಗುತ್ತೆ, ತಮ್ಮ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಹಿಂದೇಟಾಗ್ತಾ ಇದ್ದಾರೆ. ಧನ್ಯವಾದ ಸಂದೀಪ್ ಮಾಹಿತಿಗಾಗಿ.